ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಪಹಲ್ಗಾಮ್ ದಾಳಿಯ ನಂತರ ಪ್ರತೀಕಾರಕ್ಕಾಗಿ ಭಾರತ ಕಾದು ಕೂತಿದೆ. ಅದಕ್ಕಾಗಿ ಭರ್ಜರಿ ತಯಾರಿ ನಡೀತಾ ಇದೆ. ಪಹಲ್ಗಾಮ್ನ ಪ್ರತೀಕಾರವನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಈಗಾಗಲೇ ಭಾರತ ರೆಡಿಯಾಗಿ ನಿಂತಿದ್ದು ಪಾಕ್ನ ಭಯಕ್ಕೆ ಇದು ಕಾರಣ ಆಗಿದೆ. ಈಗ ಪಹಲ್ಗಾಮ್ ಪ್ರತೀಕಾರಕ್ಕೆ ಸೇನೆಗೆ ಪರಮಾಧಿಕಾರವನ್ನ ಕೊಡಲಾಗಿದೆ. ಉಗ್ರರ ಪ್ರತೀಕಾರಕ್ಕೆ ಮುನ್ನುಡಿ, ಎಲ್ಲದಕ್ಕೂ ಸೇನೆ ರೆಡಿ. ಉಗ್ರ ಪ್ರತೀಕಾರಕ್ಕೆ ಮುನ್ನುಡಿ, ಎಲ್ಲದಕ್ಕೂ ಕೂಡ ಸೇನೆ ರೆಡಿಯಾಗಿ ನಿಂತಿದೆ. ವಾರ್ ಫಿಕ್ಸ್, ಪಾಕ್ ಫಿನಿಶ್, ಮುಂದೈತೆ ಮಾರಿ ಹಬ್ಬ. ಇದೇ ಆತಂಕದಲ್ಲಿ ಪಾಕಿಸ್ತಾನ ದಿನ ಕಳೀತಾ ಇದೆ. ಯಾವುದೇ ಕ್ಷಣದಲ್ಲಿ ಭಾರತದಿಂದ ಅಟ್ಯಾಕ್ ಆಗತ್ತೆ ಅನ್ನೋ ಆತಂಕದಲ್ಲೇ ದಿನ ದೂಡ್ತಾ ಇದೆ ಪಾಕಿಸ್ತಾನ. ವಾರ್ ರೂಮ್ ನಲ್ಲಿ ರೆಡಿ ಆಗಿದೆ ಬ್ಲೂ ಪ್ರಿಂಟ್. ಭಾರತೀಯ ಸೇನೆಯ ಬಳಿ ಇದೆ ರಾಕ್ಷಸರ ಹಿಟ್ ಲಿಸ್ಟ್. ಪಾಕ್ ಮೇಲೆ ಯಾವಾಗ ದಾಳಿ ಅನ್ನೋದೇ ಸೀಕ್ರೆಟ್. ಘಟನೆ ನಡೆದು 9 ದಿನ ಕಳೆದಿದೆ. ಕಳೆದ ಮಂಗಳವಾರ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಆದಂತಹ ಉಗ್ರರ ಅಟ್ಯಾಕ್ 26 ಮಂದಿಯನ್ನ ಬಲಿ ತೆಗೆದುಕೊಂಡಿದೆ. ಅದಕ್ಕೆ ಪ್ರತೀಕಾರಕ್ಕಾಗಿ ಭಾರತ ಕೂಡ ಕಾಯ್ತಾ ಇದೆ. ವಾರ್ ರೂಮ್ ನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಭಾರತೀಯ ಸೇನೆಯ ಬಳಿ ಇದೆ ರಾಕ್ಷಸರ ಹಿಟ್ ಲಿಸ್ಟ್. ಪಾಕ್ ಮೇಲೆ ಯಾವಾಗ ದಾಳಿ, ಇದು ಸೀಕ್ರೆಟ್. ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, 4 ಮೀಟಿಂಗ್, ಅದರಲ್ಲಿ ಒಂದೇ ಗುರಿ. 48 ಗಂಟೆ ಬಹಳ ನಿರ್ಣಾಯಕವಾಗಿರುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾರ್ ರೂಮ್ ನಲ್ಲಿ ಕ್ಷಣ ಕ್ಷಣದ ಮಾಹಿತಿ. ಇಡೀ ದೇಶದಾದ್ಯಂತ ಹೇಗಿದೆ ಕಟ್ಟೆಚ್ಚರ, ಜಮ್ಮು ಕಾಶ್ಮೀರದಾದ್ಯಂತ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ, ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದರ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾರ್ ರೂಮ್ ನಲ್ಲಿ ನಿಮಗೆ ಕೊಡ್ತೀವಿ. ಪಹಲ್ಗಾಮ್ನ ಪ್ರತೀಕಾರಕ್ಕೆ ಸೇನೆಗೆ ಪರಮಾಧಿಕಾರವನ್ನ ನೀಡಲಾಗಿದೆ. ಇವತ್ತಿಡೀ ದಿನ ಮೀಟಿಂಗ್ ಇದೆ. ಬ್ಯಾಕ್ ಟು ಬ್ಯಾಕ್ ಮೋದಿ ನೇತೃತ್ವದಲ್ಲಿ 4 ಮೀಟಿಂಗ್ ನಡೆಯುತ್ತೆ. ಸೇನೆಗೆ ಪರಮಾಧಿಕಾರವನ್ನ ನೀಡಲಾಗಿದೆ. ಯಾವ ರೀತಿ ಪಾಕಿಸ್ತಾನದ ಮೇಲೆ ಪ್ರತೀಕಾರವನ್ನ ತೆಗೆದುಕೊಳ್ಳಬೇಕು, ಯಾವಾಗ, ಹೇಗೆ, ಇದೆಲ್ಲದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳೋ ಪರಮಾಧಿಕಾರ ಸೇನೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.